ನಾನಿವತ್ತು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತೀನಿ ಅಂದರೆ, ದುಡುಕಿ ನಿರ್ಧಾರ ತಗೊಳ್ಬೇಡಿ. ಅದು ಪ್ರೀತಿಯಾಗಲಿ, ಫ್ರೆಂಡ್ಶಿಪ್ ಆಗಲಿ, ರಿಲೇಷನ್ಶಿಪ್ ಆಗಲಿ, ಸ್ವಲ್ಪ ಯೋಚಿಸಿ ನಂತರ ನಿರ್ಧಾರ ತಗೊಳ್ಳಿ. ನಾನು ಈಗ ಒಂದು ಚಿಕ್ಕ ಸ್ಟೋರಿಯ ಮೂಲಕ ಅದನ್ನು ತಿಳಿಸ್ತೇನೆ. ಒಬ್ಬ ಹುಡುಗ ಸಿಡಿ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿರುವಂತಹ ಹುಡುಗಿಯನ್ನು ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡುತ್ತಾ ಇರುತ್ತಾನೆ. ಆದರೆ ಅವಳಿಗೆ ಅದು ಗೊತ್ತಿರುವುದಿಲ್ಲ. ಅವನು ನೋಡಲಿಕ್ಕೋಸ್ಕರ ಸಿಡಿ ತಗೊಳ್ಳುವ ನೆಪ ಮಾಡಿ ಪ್ರತಿದಿನ ಹೋಗೋದು, ಒಂದೊಂದು ಸಿಡಿ ತರೋದು, ಹೀಗೆ ಪ್ರತಿದಿನ ಮಾಡುತ್ತಾ ಇರುತ್ತಾನೆ. ಆದರೆ ಆ ಹುಡುಗಿಯಿಂದ ಯಾವುದೇ ರೀತಿಯ ಪ್ರತ್ಯುತ್ತರವಿರುವುದಿಲ್ಲ. ಒಂದು ದಿನ ಆ ಹುಡುಗಿ ಒಬ್ಬ ಹುಡುಗನನ್ನು ಪ್ರೀತಿ ಮಾಡುವ ವಿಷಯ ಆ ಹುಡುಗಿಯ ಮನೆಯವರಿಗೆ ಗೊತ್ತಾಗುತ್ತದೆ. ಮಗಳ ಆಸೆಯನ್ನು ಈಡೇರಿಸಬೇಕಂತ ತಂದೆ ತಾಯಿ ಹುಡುಗನ ಮನೆಗೆ ಹೋಗಿ ಮದುವೆ ವಿಷಯ ಮಾತಾಡಬೇಕು ಅಂದುಕೊಳ್ಳುತ್ತಾರೆ. ಈ ವಿಷಯ ಆ ಹುಡುಗನಿಗೆ ಗೊತ್ತಾಗುತ್ತೆ. ತುಂಬಾ ಅಳ್ತಾನೆ, ಸಾಯಬೇಕು ಅಂತ ತೀರ್ಮಾನ ಕೂಡ ಮಾಡ್ತಾನೆ. ಕೊನೆಯ ಬಾರಿ ತನ್ನ ಹುಡುಗಿಯ ಮುಖ ನೋಡಬೇಕು ಅಂತ ಅಂಗಡಿಗೆ ಹೋಗ್ತಾನೆ. ಹುಡುಗಿಯ ಮುಖ ನೋಡಿ, ನಿನ್ನನ್ನು ಪ್ರೀತಿ ಮಾಡಲು ತುಂಬ ಅದೃಷ್ಟವಂತ ಕಣೆ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾನೆ ಹೊರತು ಬಾಯಿ ಬಿಟ್ಟು ಹೇಳುವುದಿಲ್ಲ. ಕೊನೆಯದಾಗಿ ಒಂದು ಸಿಡಿ ತಗೊಂಡು ಮನೆಗೆ ಬರ್ತಾನೆ. ಅವಳ ನೆನಪಲ್ಲಿ ವಿಷ ಕುಡಿದು ಸಾಯುತ್ತಾನೆ. ಕೆಲವು ದಿನಗಳ ನಂತರ ಹುಡುಗಿ ಮನೆಯವರು ಮದುವೆ ವಿಚಾರ ಮಾತಾಡೋಕೆ ಹುಡುಗನ ಮನೆಗೆ ಹೋದಾಗ ಆ ಹುಡುಗ ಸತ್ತಿರೋ ವಿಷಯ ಕೇಳಿ ಹುಡುಗಿಗೆ ಶಾಕ್ ಆಗ್ತಾಳೆ. ಅಳ್ತಾಳೆ. ಹುಡುಗನ ರೂಮ್ಗೆ ಹೋಗ್ತಾಳೆ. ಅಲ್ಲಿ ಹುಡುಗನ ರೂಮಿಗೆ ಹೋಗಿ ನೋಡುವಾಗ ಅಲ್ಲಿ ಓಪನ್ ಆಗದೆ ಬಿದ್ದಿದ್ದ ಸಿಡಿಗಳನ್ನು ನೋಡಿ ಬಿಕ್ಕಿ ಬಿಕ್ಕಿ ಅಳ್ತಾಳೆ. ಯಾಕಂದರೆ ಆ ಹುಡುಗಿ ಪ್ರತಿಯೊಂದು ಸಿಡಿಯಲ್ಲಿಯೂ ಐ ಲವ್ ಯು ಅಂತ ಬರೆದಿರ್ತಾಳೆ. ಆ ಹುಡುಗ ಯಾವುದನ್ನು ಓಪನ್ ಮಾಡಿಯೇ ಇರಲಿಲ್ಲ. ಕೊನೆಯ ಸಿಡಿಯಲ್ಲಿ ನಮ್ಮ ತಂದೆ ತಾಯಿ ಮದುವೆ ವಿಚಾರ ಮಾತಾಡಲು ನಿನ್ನ ಮನೆಗೆ ಬರುತ್ತಾರೆ ಅಂತ ಬರೆದಿರುತ್ತಾಳೆ. ಆದರೆ ಅದನ್ನು ನೋಡದ ಆ ಹುಡುಗ ಅಪಾರ್ಥ ಮಾಡಿಕೊಂಡು ವಿಷ ಕುಡಿದು ಸತ್ತಿರ್ತಾನೆ. ಸಾಯ ಮುನ್ನ ಆ ಹುಡುಗಿಗೆ ಹೀಗೆ ಬರೆದಿರ್ತಾನೆ, ಏ ಹುಡುಗಿ, ನೀನು ಇಷ್ಟಪಟ್ಟ ಹುಡುಗನ ಜೊತೆ ಮದುವೆಯಾಗಿ ಸುಖವಾಗಿರು. ಈಗ ಹೇಳಿ, ಇದರಲ್ಲಿ ಯಾರ್ದು ತಪ್ಪು? ಹುಡುಗನ ತಪ್ಪ ಅಥವಾ ಹುಡುಗಿಯ ತಪ್ಪ? ಅದಕ್ಕೆ ಹೇಳುವುದು, ಯಾವುದೇ ಒಂದು ಸಂಬಂಧದಲ್ಲಿ ದುಡುಕಿ ನಿರ್ಧಾರ ತಗೊಳ್ಳಬಾರದು ಎಂದು. ಈಗ ನಮಗೆ ಮನಸ್ಸಿಗೆ ಇಷ್ಟವಾದ ವ್ಯಕ್ತಿಯ ಜೊತೆಗೆ ಪ್ರೀತಿ ಪ್ರೇಮದ ಬಂಧಕ್ಕೆ ಒಳಗಾದ ಮೇಲೆ ಭವಿಷ್ಯದ ಚಿಂತೆ ಕಾಡುವುದು ಸಹಜ. ಕೆಲವೊಮ್ಮೆ ಆರಂಭದಲ್ಲಿ ಅವ್ಯಾವುದರ ಪರಿವೇ ಇಲ್ಲದೇ ಇದ್ದರೂ ಪ್ರೇಮಿಯ ಜೊತೆಗೆ ಜೀವನ ಕಳೆಯಬೇಕೆಂದುಕೊಂಡಾಗ ಅವರ ಮನಸ್ಸಿನಲ್ಲಿ ಏನಿದೆ ಎಂದು ತಿಳಿದುಕೊಳ್ಳುವುದು ಬಹಳ ಮುಖ್ಯ. ಕೆಲವೊಮ್ಮೆ ನಿಮ್ಮ ಸಂಬಂಧಕ್ಕೆ ಸಂಬಂಧಿಸಿದಂತೆ ನೀವು ಭವಿಷ್ಯದ ಬಗ್ಗೆ ಗುರಿಗಳನ್ನೂ ಹೊಂದಿರಬಹುದು. ಆದರೆ ನಿಮ್ಮ ಸಂಗಾತಿಯು ಪ್ರಸ್ತುತ ಕ್ಷಣವನ್ನು ಮಾತ್ರ ಆನಂದಿಸುತ್ತಿರಬಹುದು. ಹಾಗೆಯೇ ನಿಮ್ಮೊಂದಿಗೆ ಭವಿಷ್ಯವನ್ನು ಯೋಚಿಸದೇ ಇರಬಹುದು. ನೀವೊಬ್ಬರೇ ಕನಸು ಕಾಣುತ್ತಿದ್ದು ಆ ಬಗ್ಗೆ ಅವರು ಏನೂ ಯೋಚಿಸಿರದೆ ಹೋದರೆ ಅನಂತರ ನಿಮಗೆ ಆಘಾತವಾಗಬಹುದು. ಅಂತಹ ಪರಿಸ್ಥಿತಿಯನ್ನು ತಪ್ಪಿಸಲು ನಿಮ್ಮ ಸಂಗಾತಿ ನಿಮ್ಮ ಸಂಬಂಧದ ಬಗ್ಗೆ ನಿಜವಾಗಿಯೂ ಗಂಭೀರವಾಗಿದ್ದಾರೆಯೇ ಎಂಬುದನ್ನು ನೀವು ತಿಳಿದುಕೊಳ್ಳಬೇಕು. ನಿಮ್ಮ ಇಷ್ಟಗಳು ಮತ್ತು ಇಷ್ಟಪಡದಿರುವಿಕೆಗಳು ಅವರಿಗೆ ಬಹಳ ಮುಖ್ಯವಾಗಿರುತ್ತದೆ. ನಿಮ್ಮ ಸಂಗಾತಿ ತಮ್ಮ ಜೀವನದ ಪ್ರಮುಖ ನಿರ್ಧಾರಗಳ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕೇಳುತ್ತಿದ್ದರೆ ಅದು ಖಂಡಿತವಾಗಿಯೂ ಅವರ ಗಂಭೀರತೆಯನ್ನು ಸೂಚಿಸುತ್ತದೆ. ನಮ್ಮ ಮನಸ್ಸಿನ ಭಾವನೆಗಳಲ್ಲಿ ಕೆಲವೊಮ್ಮೆ ನಾವು ಕಳೆದು ಹೋಗುತ್ತೇವೆ. ಸಂಗಾತಿಯ ಮನಸ್ಸಿನಲ್ಲಿ ಏನಿದೆ ಎಂಬುದನ್ನು ನಾವು ಅರಿಯದೇ ಹೋಗಬಹುದು, ಅಥವಾ ಅವರ ನಡವಳಿಕೆಯನ್ನು ನಾವು ನಿರ್ಲಕ್ಷಿಸಿ ಬಿಡಬಹುದು. ಯಾರಾದರೂ ನಮಗೆ ಹೆಚ್ಚು ಮಹತ್ವ ನೀಡುವುದನ್ನು ಅಥವಾ ನಮಗೋಸ್ಕರ ಸಮಯ ತೆಗೆದಿಡುವುದನ್ನು ಆನಂದಿಸುವುದರಲ್ಲಿ ಯಾವುದೇ ತಪ್ಪಿಲ್ಲ. ಆದರೆ ಅದನ್ನು ಗೊಂದಲವಿಲ್ಲದೆ ಅರಿತುಕೊಳ್ಳಬೇಕು. ಯಾರೊಬ್ಬರ ಉದ್ದೇಶಗಳು ಏನೆಂದು ನೀವು ತಕ್ಷಣ ತಿಳಿದುಕೊಳ್ಳಲು ಸಾಧ್ಯವಾಗುವುದಿಲ್ಲ. ಆದರೆ ಅವರ ನಡವಳಿಕೆ, ಮಾತುಗಳ ಮೂಲಕ ನೀಡುವಂತಹ ಸುಳಿವುಗಳನ್ನು ನೀವು ಗಮನಿಸಬೇಕು. ನಿಮ್ಮ ಸಂಗಾತಿ ನಿಮ್ಮ ಬಗ್ಗೆ ಗಂಭೀರವಾಗಿದ್ದಾರೆ ಎಂದು ತಿಳಿದುಕೊಳ್ಳುವ ಕೆಲವು ಮಾರ್ಗಗಳನ್ನು ಅನುಸರಿಸಬೇಕು. ಎಲ್ಲಿಯಾದರೂ ನೀವು ಎಷ್ಟೇ ಪ್ರಯತ್ನ ಪಟ್ಟರೂ ನಿಮ್ಮ ಪ್ರೀತಿಯನ್ನು ಅವರು ಒಪ್ಪುತ್ತಿಲ್ಲ ಅಥವಾ ಅರ್ಥ ಮಾಡುತ್ತಿಲ್ಲ ಎಂದರೆ ಬಿಟ್ಟು ಬಿಡಿ. ನಿಮ್ಮ ಜೀವನವನ್ನು ನೀವು ನೋಡಿಕೊಳ್ಳಿ. ನಿಮ್ಮ ಸೆಲ್ಫ್ ರೆಸ್ಪೆಕ್ಟನ್ನು ಹೆಚ್ಚಿಸಿಕೊಳ್ಳಿ. ನಿಮ್ಮ ಕೈಯಲ್ಲಾಗೋ ರೀತಿ ಅವರನ್ನು ಎಷ್ಟು ಚೆನ್ನಾಗಿ
ಒಪ್ಕೊಳ್ಳಿಕ್ಕೆ ಸಾಧ್ಯವೋ ಅಷ್ಟು ಚೆನ್ನಾಗಿ ನೋಡಿಕೊಳ್ಳಿ. ಆದರೆ ಅವರು ನಿಮ್ಮ ಪ್ರೀತಿಯನ್ನು ಒಪ್ಕೋತಿಲ್ಲ, ನಿಮಗೆ ವ್ಯಾಲ್ಯೂ ಕೊಡ್ತಾ ಇಲ್ಲ ಅಂತ ಹೇಳಿದರೆ ಅದನ್ನು ಬಿಟ್ಟು ಹೋಗಿ. ನಿಮ್ಮ ಸಂಗಾತಿ ನಿಮ್ಮನ್ನು ಬಿಟ್ಟು ಹೋಗುವುದನ್ನು ಅಕ್ಸೆಪ್ಟ್ ಮಾಡಿಕೊಳ್ಳಿ. ಅದಕ್ಕಿಂತ ಮೋಸ್ಟ್ ಕಾನ್ಫಿಡೆಂಟ್ ಥಿಂಗ್ ಬೇರೆ ಯಾವುದೂ ಇಲ್ಲ. ನಿಮ್ಮನ್ನು ಕಳ್ಕೊಳ್ತಾರಲ್ಲ ಅವರು ಲೂಸರ್. ದೊಡ್ಡವರು ಹೇಳ್ತಾರಲ್ಲ, ಕೈಯಲ್ಲಿರೋ ವಜ್ರವನ್ನು ಬಿಸಾಡಿ ಕಲ್ಲುಗಳನ್ನು ಸೆಲೆಕ್ಟ್ ಮಾಡ್ತಾರಂತ, ಆ ಪರಿಸ್ಥಿತಿ ಅವರದ್ದು ಆಗಿದೆ. ಯಾಕೆ ಅದಕ್ಕೆ ಕೂತ್ಕೊಂಡು ಅಳುತ್ತಾ ಹೋಗ್ತೀರಾ? ಅಥವಾ ಯಾರೋ ನನ್ನ ಹೃದಯವನ್ನು ಬ್ರೇಕ್ ಮಾಡಿದರು ಅಂದ್ಕೊಳ್ತೀರಾ? ಖಂಡಿತವಾಗಿಯೂ ಇಲ್ಲ. ನಿಮ್ಮ ಹೃದಯ ನಿಮ್ಮ ಹತ್ರನೇ ಇದೆ, ಯಾರೂ ಬ್ರೇಕ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ದುಡುಕಿ ಮಾತ್ರ ನಿರ್ಧಾರ ತಗೊಳ್ಳಿಕ್ಕೆ ಹೋಗಬೇಡಿ. ನಾನೀಗ ಒಂದು ಸ್ಟೋರಿ ಹೇಳಿದೆ ಅಲ್ಲ, ಆ ರೀತಿ ಮೊದಲು ಅವಳ ಮನಸ್ಸಲ್ಲಿ ಏನಿದೆ ಅಥವಾ ಆತನ ಮನಸ್ಸಲ್ಲಿ ಏನಿದೆ ಎಂದು ತಿಳಿದುಕೊಂಡು ನಂತರ ನಿಮ್ಮ ಜೀವನವನ್ನು ನೀವು ಮುಂದುವರಿಸಿ ಅಂತ ಹೇಳುತ್ತಾ ಈ ವಿಡಿಯೋವನ್ನು ಕೊನೆಗೊಳಿಸುತ್ತೇನೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಇಷ್ಟವಾದರೆ ಒಂದು ಲೈಕ್ ಮಾಡಿ ಮತ್ತು ಇದೇ ರೀತಿಯ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಖಂಡಿತವಾಗಿಯೂ ಮರೆಯಬೇಡಿ. ನಿಮ್ಮ ಸಪೋರ್ಟ್ ನನಗೆ ಬೇಕು. ಕೇಳಿದ್ದಕ್ಕಾಗಿ ಧನ್ಯವಾದಗಳು.